ಎಲ್ಲರಿಗೂ ನಮಸ್ಕಾರ. ಸಿರಿಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಸೀಬೆಹಣ್ಣಿನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡಬೇಕಂತ ಅಂದ್ಕೊಂಡಿದ್ದೀನಿ. ಈ ಹಣ್ಣನ್ನು ಸೀಬೆಹಣ್ಣು ಅಥವಾ ಪೇರಳೆ ಹಣ್ಣು ಅಂತ ಸಹ ಕೂಗ್ತಾರೆ. ಸೀಬೆಹಣ್ಣು ವಿಶ್ವದ ಅತ್ಯಂತ ಎರಡನೇ ಪೌಷ್ಟಿಕಾಂಶವುಳ್ಳ ಹಣ್ಣು ಅಂತಲೂ ಸಹ ಹೇಳ್ಬೋದು. ಸೀಬೆಹಣ್ಣಿನಲ್ಲಿ ಎಷ್ಟು ಹೆಲ್ತ್ ಬೆನಿಫಿಟ್ ಇದೆಯೋ ಇದಕ್ಕಿಂತ ಇದರ ಎಲೆಯಲ್ಲಿ ಇನ್ನಷ್ಟು ಹೆಲ್ತ್ ಬೆನಿಫಿಟ್ ಇದೆ. ಸೀಬೆಹಣ್ಣಿನಲ್ಲಿ ವಿಟಮಿನ್ ಎ, ವಿಟಮಿನ್ ಬಿ ಹಾಗೂ ವಿಟಮಿನ್ ಸಿ ಮತ್ತು ವಿಟಮಿನ್ ಬಿ3 ಮತ್ತು ಬಿ6 ಹೇರಳವಾಗಿದೆ. ಇದರಲ್ಲಿ ಕಿತ್ತಳೆ ಹಣ್ಣಿಗಿಂತ 4 ಪಟ್ಟು ವಿಟಮಿನ್ ಸಿ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ನಮಗೆ ಆ್ಯಂಟಿ ಆಕ್ಸಿಡೆಂಟ್ ತುಂಬ ಮುಖ್ಯ ಅಂತಲೇ ಹೇಳ್ಬೋದು. ನಮ್ಮ ದೇಹದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇಲ್ಲ ಅಂದರೆ ಯಾವುದೇ ರೀತಿ ರೋಗ ಬೇಗ ಗುಣ ಆಗಲ್ಲ. ಬಟ್ ಈ ಪೇರಳೆ ಹಣ್ಣಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಕಂಟೆಂಟ್ ಜಾಸ್ತಿನೇ ಇದೆ. ಈ ಪೇರಳೆ ಹಣ್ಣನ್ನು ವಾರಕ್ಕೆ 3 ಬಾರಿ ಸೇವಿಸೋದ್ರಿಂದ ಯಾವುದೇ ರೀತಿ ರೋಗ ಬರದೇ ಇರೋ ಹಾಗೆ ತಡೆಯುತ್ತೆ. ಈ ಹಣ್ಣಲ್ಲಿ ಕ್ಯಾಲೋರಿ ಕಂಟೆಂಟ್ ಕಮ್ಮಿ ಇರೋದ್ರಿಂದ ಸಕ್ಕರೆ ಕಾಯಿಲೆ ಇರೋರು ಸಹ ಆರಾಮಾಗಿ ಈ ಹಣ್ಣನ್ನು ಸೇವಿಸ್ಬೋದು. ಯಾವುದೇ ರೀತಿ ತೊಂದರೆ ಇಲ್ಲ. ಈ ಪೇರಳೆ ಹಣ್ಣಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಮ್ಮ ಡೈಜೆಷನ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಹಾಗೆ ಬೇಗ ಸಹ ಹೊಟ್ಟೆ ಹಸಿವು ಆಗಲ್ಲ. ಇದರಲ್ಲಿರೋ ವಿಟಮಿನ್ ಎ ನಮ್ಮ ಕಣ್ಣಿನ ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡುತ್ತೆ ಅಂತಲೇ ಹೇಳ್ಬೋದು. ಈ ಪೇರಳೆ ಹಣ್ಣು ಕ್ಯಾನ್ಸರ್ನ ತಡೆಗಟ್ಟಲು ಸಹಾಯ ಮಾಡುತ್ತೆ ಅಂತಲೂ ಹೇಳ್ಬೋದು. ಈ ಪೇರಳೆ ಹಣ್ಣು ಹಾಗೆ ನಮ್ಮ ಹೃದಯದ ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡುತ್ತದೆ. ಈ ಪೇರಳೆ ಹಣ್ಣನ್ನು ನಿಯಮಿತವಾಗಿ ಸೇವಿಸೋದ್ರಿಂದ ನಮಗೆ ಯಾವುದೇ ರೀತಿ ವಯಸ್ಸಾಗಿದೆ ಅಂತ ಕಾಣಲ್ಲ. ಇದರಲ್ಲಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಇದನ್ನ ನಿಯಮಿತವಾಗಿ ಸೇವಿಸೋದ್ರಿಂದ ನಮ್ಮ ದೇಹದ ತೂಕ ಹೆಚ್ಚಾಗಲ್ಲ ಅಂತಲೂ ಸಹ ಹೇಳ್ಬೋದು. ಕೆಲವರು ಈ ಹಣ್ಣನ್ನು ನೇರವಾಗಿ ಸೇವಿಸಲು ಇಷ್ಟಪಡಲ್ಲ. ಅಂಥವರು ಇದನ್ನ ಜ್ಯೂಸ್ ಮಾಡ್ಕೊಬೋದು, ಜಾಮ್ ಮಾಡ್ಕೊಬೋದು, ಜೆಲ್ಲಿನಾದರೂ ಮಾಡಿಕೊಂಡು ಸೇವಿಸ್ಬೋದು. ಸ್ವಲ್ಪ ಜನ ಈ ಹಣ್ಣನ್ನು ತಿಂದಾದ್ಮೇಲೆ ಥ್ರೋಟ್ ಪೇನ್ ಬರುತ್ತೆ ಅಂತ ಹೇಳ್ತಾರೆ. ಈ ಹಣ್ಣಿಗೆ ಉಪ್ಪು ಹಾಕ್ಕೊಂಡು ತಿನ್ನೋದ್ರಿಂದ ಯಾವುದೇ ರೀತಿ ಥ್ರೋಟ್ ಪೇನ್ ಬರಲ್ಲ. ನೋಡೋದ್ರಲ್ಲ ಸೀಬೆಹಣ್ಣಿನಲ್ಲಿ ಎಷ್ಟೊಂದು ಔಷಧಿ ಗುಣಗಳಿದೆ ಅಂತ. ಇದಕ್ಕಿಂತ ಇದರ ಎಲೆಯಲ್ಲಿ ದುಪ್ಪಟ್ಟು ಔಷಧಿ ಗುಣಗಳಿದೆ. ಬನ್ನಿ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇದರ ಎಲೆಯಿಂದ ಕಷಾಯ ಮಾಡಿನೂ ಸಹ ತಗೊಬೋದು, ಇಲ್ಲ ಹಾಗೆ ಚಿಗುರು ಎಲೆನೂ ಸಹ ಸೇವಿಸ್ಬೋದು. ಇದರ ಎಲೆನ ನಿಯಮಿತವಾಗಿ ಸೇವಿಸೋದ್ರಿಂದ ನಮ್ಮ ಕಿಡ್ನಿ ಫಂಕ್ಷನ್ ತುಂಬಾ ಚೆನ್ನಾಗಾಗತ್ತೆ. ಹಾಗೆ ನಮ್ಮ ಲಿವರ್ ಸಹ ತುಂಬಾ ಚೆನ್ನಾಗಿ ಡಿಟಾಕ್ಸಿಫೈಡ್ ಮಾಡುತ್ತೆ. ಇದರ ಎಲೆಯಿಂದ ಡಿಕಾಕ್ಷನ್ ಮಾಡಿ ಮಕ್ಕಳಿಗೆ ವಾರಕ್ಕೆ 2 ಬಾರಿ ಕೊಡೋದ್ರಿಂದ ಮಕ್ಕಳಿಗೆ ಮೆಮೊರಿ ಪವರ್ ತುಂಬಾ ಇನ್ಕ್ರೀಸ್ ಆಗುತ್ತೆ. ಇದರಲ್ಲಿ ಬಿ3 ಮತ್ತು ಬಿ6 ಹೇರಳವಾಗಿರೋದ್ರಿಂದ ನಮ್ಮ ಬ್ರೈನ್ ಫಂಕ್ಷನ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇದರ ಎಲೆಯಲ್ಲಿ ಮೆಗ್ನೀಷಿಯಮ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಮ್ಮ ಸ್ಟ್ರೆಸ್ ಲೆವೆಲ್ನ ಕಮ್ಮಿ ಮಾಡಿ ತುಂಬ ಚೆನ್ನಾಗಿ ನಿದ್ದೆ ಬರುವಾಗೆ ಮಾಡುತ್ತೆ. ಇದರ ಎಲೆಯಲ್ಲೂ ಸಹ ಆ್ಯಂಟಿ ಆಕ್ಸಿಡೆಂಟ್ಸ್ ಪ್ರಾಪರ್ಟಿ ಜಾಸ್ತಿ ಇದೆ. ಮಕ್ಕಳಿಗೆ ಶೀತ, ಕೆಮ್ಮು, ನೆಗಡಿ ಆದಾಗ ಇದರ ಎಲೆಯಿಂದ ಡಿಕಾಕ್ಷನ್ನ ಮಾಡಿ ಮಕ್ಕಳಿಗೆ ನಿಯಮಿತವಾಗಿ ಕೊಡ್ತಾ ಬರೋದ್ರಿಂದ ಬೇಗ ಶೀತ, ನೆಗಡಿ, ಕೆಮ್ಮು ಕಮ್ಮಿ ಆಗುತ್ತೆ. ಯಾವ ಮಹಿಳೆಯರಿಗೆ ಮುಟ್ಟಿನ ಸಮಯದಲ್ಲಿ ಹೊಟ್ಟೆ ನೋವಿರುತ್ತೋ ಆ ಮಹಿಳೆಯರು ಇದರ ಕಷಾಯವನ್ನು ನಿಯಮಿತವಾಗಿ ಸೇವಿಸೋದ್ರಿಂದ ಮುಟ್ಟಿನ ಸಮಯದಲ್ಲಿ ಬರುವ ಹೊಟ್ಟೆ ನೋವು ಸಹ ಕಮ್ಮಿ ಆಗುತ್ತಾ ಬರುತ್ತೆ. ಹಾಗೆ ಯಾವ ಮಹಿಳೆಯರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಪ್ರಾಬ್ಲಮ್ ಇರುತ್ತೋ ಅವರು ಸಹ ಖಾಲಿ ಹೊಟ್ಟೆಯಲ್ಲಿ ಸೀಬೆಹಣ್ಣನ್ನು ಸೇವಿಸೋದ್ರಿಂದ ಹಾರ್ಮೋನ್ ಸಹ ಬ್ಯಾಲೆನ್ಸ್ ಆಗುತ್ತೆ. ಹಾಗೆ ಇದರ ಎಲೆಯಿಂದ ಕಷಾಯ ಮಾಡಿ ಸೇವಿಸೋದ್ರಿಂದ ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ನು ಸಹ ಕಮ್ಮಿ ಮಾಡ್ಕೊಬೋದು. ಯಾರಿಗೆ ಪಿಂಪಲ್ಸ್ ಜಾಸ್ತಿ ಇರುತ್ತೋ ಈ ಎಲೆದು ಪೇಸ್ಟ್ನ ಮಾಡಿಕೊಂಡು ಪಿಂಪಲ್ಸಿಗೆ ಹಚ್ಚೋದ್ರಿಂದ ಪಿಂಪಲ್ಸ್ ಪ್ರಾಬ್ಲಮ್ ಸಹ ಕಮ್ಮಿ ಆಗ್ತಾ ಬರುತ್ತೆ. ಇಷ್ಟೊಂದು ಹೆಲ್ತ್ ಬೆನಿಫಿಟ್ ಇರೋ ಪೇರಳೆ ಹಣ್ಣು ಹಾಗೂ ಇದರ ಎಲೆಯಿಂದ ನಮ್ಮ ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡ್ಕೊಬೋದು. ನೀವು ಸಹ ನಿಯಮಿತವಾಗಿ ಈ ಹಣ್ಣನ್ನು ಉಪಯೋಗಿಸಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಐ ಹೋಪ್ ಪೇರಳೆ ಹಣ್ಣು ಮತ್ತು ಅದರ ಎಲೆಗಳ ಬಗ್ಗೆ ಕೊಟ್ಟಂಥ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ಯಾರ್ಯಾರು ಹೊಸದಾಗಿ ಈ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.